ಎಫ್ಐಡಿ ರದ್ದುಪಡಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚುನ್ನಪ್ಪ ಪೂಜಾರಿ ಬಣದ ವತಿಯಿಂದ ಧರಣಿ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕು ದಂಡಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚುನ್ನಪ್ಪ ಪೂಜಾರಿ ಬಣದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಕಾರ್ಯಾಧ್ಯಕ್ಷರಾದ ಮಹೇಶ್ ಗೌಡ ಎಂ ಸುಬೇದಾರ್ ಅವರು ಮಾಧ್ಯಮದ ಜೊತೆ ಮಾತನಾಡಿ, ಎಫ್ಐಡಿ ಮೂಲಕ ರೈತರಿಗೆ ರಸಗೊಬ್ಬರಗಳನ್ನು ಕೊಡುವುದನ್ನು ನಿಲ್ಲಿಸಬೇಕು. ರೈತರು ಬಳಸುವ ಕ್ರಿಮಿನಾಶಕ, ಬೀಜ, ಗೊಬ್ಬರ ಇನ್ನು ಅನೇಕ ವಸ್ತುಗಳ ಬೆಲೆ ಏರಿಕೆಯಿಂದ ರೈತರು ತತ್ತರಿಸಿ ಹೋಗಿದ್ದಾರೆ. ಅದಕ್ಕಾಗಿ ಸರ್ಕಾರ ಕೂಡಲೇ ರೈತರು ಬಳಸುವ ಎಲ್ಲ ಸಾಮಾನುಗಳ ಬೆಲೆ ಇಳಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಹೇಶ್ ಗೌಡ ಎಂ ಸುಬೇದಾರ್, ರಾಜ್ಯ ಪ್ರಧಾನ ಸಂಚಾಲಕರಾದ ನಾಗಯ್ಯ ಸ್ವಾಮಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರಾಮನಾಥ್ ರೆಡ್ಡಿ, ಜಿಲ್ಲಾ ಗೌರವಾಧ್ಯಕ್ಷರಾದ ಗುರುಲಿಂಗಪ್ಪ ಸಜ್ಜನ್, ತಾಲೂಕು ಗೌರವಾಧ್ಯಕ್ಷರಾದ ಶಂಕರ್ ನಾಯಕ್ ಜಾಧವ್, ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಜಡಜಲಿ, ತಾಲೂಕು ಉಪಾಧ್ಯಕ್ಷರಾದ ಮಲ್ಲನಗೌಡ ಪೊಲೀಸ್ ಪಾಟೀಲ್, ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಅಮರೇಶ್ ಗೌಡ ಬೇರದಾರ್, ತಾಲೂಕು ಕಾರ್ಯಾಧ್ಯಕ್ಷರಾದ ಅಮರೀಶ್ ಕಟ್ಟಿಮನಿ, ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಸಂಗೀತಾ ಎಸ್ ಮುದುಗಲ್, ಕೊಡೇಕಲ್ ಹೋಬಳಿ ಅಧ್ಯಕ್ಷರಾದ ದ್ಯಾಮಣ್ಣ ಗುಜ್ಜಲ್ ಸೇರಿದಂತೆ ಹುಣಸಗಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ರೈತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಜುಮ್ಮಣ್ಣ ಗುಡಿಮನಿ, NKS TV4. ಸ್ವಲ್ಪ ಪೊಲೀಸ್ನವರು ಯಾರಾದ್ರೂ ಇದ್ರು ಬರ್ಬೇಕಲ್ಲ ಈ ಕಡೆ. ಪೊಲೀಸ್ ಇಲಾಖೆಯವರು ದಯವಿಟ್ಟು ಪೊಲೀಸ್ ಇಲಾಖೆಯವರು ಈ ಕಡೆ ಬರಬೇಕು, ವೇದಿಕೆ ಕಡೆ. ಅಮರೇಶ್ ಗೌಡ್ರ ಯಾರಾದ್ರೂ ಫೋನ್ ಮಾಡ್ರಿ. ಹೋರಾಟ ತಂಡದಲ್ಲಿ ಒಬ್ರು ಪೊಲೀಸರು ಇಲ್ಲ ಅಂದ್ರೆ ಹಂಗ ಅಂತ ಎಲ್ಲ ಅನ್ನದಾತರ ಪಾದಗಳಿಗೆ ನಮಸ್ಕರಿಸುತ್ತಾ, ಏನಿ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ನಡೆಯುವಂತ ಏನಿವತ್ತು ಎಫ್ಐಡಿಯನ್ನ ಕೈಬಿಡಿ, ರೈತರಿಗೆ ರಸಗೊಬ್ಬರವನ್ನು ಪೂರೈಸಿ ಅಂತ ಹೇಳಿ, ಇದೇನ್ರಿ ಪೂರ ಮುಂದೆ ಬರಕತ್ತದ ಇದೊಂದು ಕಟ್ಟಬೇಕಾಗಿತ್ತು. ಹಿಂಗೊಂದು ಸ್ವಲ್ಪ ಅಲ್ಲಿ ಇರುವಂತ ರೈತರು ಸ್ವಲ್ಪ ವೇದಿಕೆ ನಿಮ್ಮದೇ ಅದ, ಬರ್ರಿ. ದೂರ ಕುಂತು ನೋಡ್ಬೇಡ, ರೈತರು ತಾವು ಸ್ವಯಂ ಪ್ರೇರಿತರಾಗಿ ಬರ್ಬೇಕು. ಈ ಒಂದು ಹೋರಾಟವನ್ನ ರೈತ ಸಂಘದ ಸಾಕು, ರೈತ ನಿಮ್ಮಿಂದಲೇ ಎಲ್ಲರೂ ಬರೋಂತ ಕಾಲ ಬಂದೈತಿ. ಈಗ ಅದ್ ನೀವು ದುರುಪಯೋಗ ಪಡಿಸ್ಕೋಬೇಡ್ರಿ, ಉಪಯೋಗ ಪಡಿಸ್ಕೋರಿ. ಅದಕ್ಕೆ ಈ ಮುಂದಿನ ರೂಪುರೇಷೆಗಳು ನಮ್ಮ ಸಂಕ್ಷಿಪ್ತವಾಗಿ ನಮ್ಮ ಸುಬೇದಾರ್ ಗೌಡ್ರು ಹೇಳ್ತಾರ, ಮತ್ತು ಆಮೇಲೆ ನಮ್ಮ ನಾಗರಾಜ್ ಅವ್ರು ಹೇಳ್ತಾರ, ಮಾತು ಎಲ್ಲ ನಮ್ಮ ರೈತ ಮುಖಂಡರು ಹೇಳ್ತಾರ. ನಾವು ಇನ್ನೂ ಒಂದ್ ಸ್ವಲ್ಪ ಮುಂದೆ ಮಾತಾಡ್ತೀವಿ ಗೌಡ್ರ ಬಗ್ಗೆ. ಇನ್ನೊಂದ್ ಸ್ವಲ್ಪ ಹೇಳೋದ, ಈಗ ಒಂದ್ 2 ಮಾತು ಗೌಡ್ರ ಸುಬೇದಾರ್ ಗೌಡ್ರು ಮಾತಾಡ್ಬೇಕಂತ ಹೇಳಿ ತಮ್ಮನ್ನ ವಿವರಿಸ್ಕೊಳ್ತೇನೆ. ಅವ್ರ ಹೊಲ ಎಲ್ಲಿರ್ತದ, ನಂಬಲ್ಲೇ ಇರ್ಬೇಕಲ್ಲ. ಅವ ಎಫ್ಐಡಿ ತಗೊಂಡು ಹೊಲ ಮಾಡಿದಂತ ವ್ಯಕ್ತಿ, ಯಾಕಂದ್ರೆ ಅವ ಅಂತ ಹೊಲ ಮಾಡಲ್ಲ, ಮತ್ತೆ ಇನ್ನೊಬ್ಬರಿಗೆ ಹಾಕ್ಬೇಕಲ್ಲ ಹೊಲ. ಅವಾಗ ಕೇಳಿದ್ರೆ ಅವ್ನು ಪುರುಸತ್ತಿರ್ಲಿ, ಯಾಕಂದ್ರೆ ಅವ್ನು ಇಲ್ಲಿ ನಾವು ಅಗಲತ್ತಿದ್ರೆ ಇಲ್ಲಿ ರಾತ್ರಿ ಇರ್ತದ. ಮತ್ತೆ ಅವ್ರ ಪರಿಸ್ಥಿತಿ ಏನಿಲ್ಲ. ಅದಕ್ಕೆ ನಾವು ಎಫ್ಐಡಿ ಮಾಡಬೇಡ್ರಿ ಅಂತ ಹೇಳಕತ್ತೀವಿ. ನಿಮ್ಗೆ ಎಫ್ಐಡಿ ಮಾಡೋದ್ರಿಂದ ನಿಮ್ದು ಏನಾದ್ರೂ ಯೂರಿಯಾ ಎರೆಹುಳ ಉಳಿಸುತ್ತಂದ್ರ ಎಫ್ಐಡಿ ಮಾಡ್ರಿ. ಸತ್ಯನಾಶ ಮಾಡಿ ಹೋಗ್ಯದ. ನಮ್ಮ ಭೂಮಿ ಸಂಪೂರ್ಣವಾಗಿ ಹಾಳಾಗಿದ್ದೆ ಈ ಸರ್ಕಾರ ತಂದಿರ್ತಕ್ಕಂಥ ಎಲ್ಲ ರಸಗೊಬ್ಬರದಿಂದ ನಮ್ಮ ಭೂಮಿ ಹಾಳಾಗಿ ಹೋಗ್ಯದ. ಬಂದ್ ಮಾಡ್ತಿದ್ರೆ ಅಂದ್ರೆ ಹೇಳ್ರಿ, ನಮ್ದು ಸಂಪೂರ್ಣ ಬೆಂಬಲ ಅದ. ನೀವು MNC ಕಂಪ್ನಿಗಳಿಗೆ ಮಾತು ಕೇಳ್ಕೊಂಡು ಇವತ್ತಿನ ದಿವಸ 20-0-13 ಗೊಬ್ಬರದ ರೇಟ್ ಇವತ್ತು 1800 ರೂಪಾಯಿ ಆಗ್ಯದ. ಎಷ್ಟು? 1800. ಯಾರು ಇದ್ರ ಬಗ್ಗೆ ಚರ್ಚೆ ಮಾಡಕತ್ತಾರ? ಅದು ಚರ್ಚೆ ಆಗ್ಬಾರ್ದಂತೆ FID ಅಂತೇಳಿ ಒಂದು ಭೂತ ಎನಿಸ್ಬಿಡೋದು. ನೀ FID ಇಟ್ಟಿಲ್ಲ ಅಂತಂದ್ರೆ ನೀನು ಅದ್ರ ಗೊಬ್ಬರದ ರೇಟ್ ಕೇಳ್ತಲ್ಲ, ಗೊಬ್ಬರದ ರೇಟ್ ಹೆಚ್ಚಿಗೆ ಆಯ್ತಂತ ಹೋರಾಟ ಚಾಲು ಆಗುತ್ತಲ್ಲ, ಅದ್ರ ಕಡೆಗೆ ನೀವು ಗಮನ ಹರಿಸಬಾರ್ದು, FID ಕಡೆ ನೀವು ಹೋಗ್ಬೇಕು. ಅಂತ ಕುತಂತ್ರಗಳನ್ನ ಮಾಡುವಂತ ದೊಡ್ಡ ದೊಡ್ಡ MNC ಕಂಪ್ನಿಗಳದು. ಅವ್ರಿಗೆಲ್ಲ ಐಡಿಯಾ ಕೊಡೋರು ಅಧಿಕಾರಿಗಳಿಗೆ ಅವರೇ. ಭೂಮಿ ಇಲ್ಲದಂತ ಹಲವಾರು % ರೈತರು ಇವತ್ತ
ಬೇರೆಯವರ ಜಮೀನನ್ನ ತಗೊಂಡು ವಿಷಿಂದ ಇವತ್ತ ಕೃಷಿಯನ್ನ ಮಾಡಕತ್ತಾರ. ಹೌದಲ್ರಿ? ಸುಮಾರು ಒಂದು 30% ಇವತ್ತ ಭೂಮಿ ಇಲ್ಲದಂತ ರೈತರು ಕೂಡ ಯಾರು ಜಮೀನ್ದಾರ್ ಇರ್ತಾರ ಅಂತವ್ರ ಜಮೀನ್ ತಗೊಂಡು ಇವತ್ತೇನದ ಭೂಮಿ ಉಳುಮೆ ಮಾಡಿ ಬೆಳೆಯನ್ನ ಬೆಳಿಲಕತ್ತಾರ. ಹೌದಲ್ರಿ? ಭೂಮಿ ಇದ್ದರು ಭೂಮಿ ಕಳ್ಕೊಂಡು ಮತ್ತೊಬ್ರು ಜಮೀನನ್ನ ಇವತ್ತೇನದ ಒಕ್ಕಲ್ತನ ಮಾಡಕತ್ತಾರ. ಖರೆ ಅದಲ್ಲ? ಯಾಕೆ ಲಾಸ್ ಆಗ್ಯದಪ್ಪ ಅಂತಂದ್ರ ಇಲ್ಲಿ ಕಕ್ಕೇರಿಯವ್ರು ಬಂದಾರ, ಭೀಮಣ್ಣ ಅವ್ರು ಅಂತೇಳಿ ಒಂದ್ 4-5 ಜನ ಇಲ್ಲಿ ಬಂದಾರಲ್ಲ, ರೈತರು ಬಂದಾರ. ಎದ್ದೇಳ ಭೀಮಣ್ಣ, ಎಲ್ಲಿದಪ್ಪ? ಹಾ, ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಯಾರೋ ಒಬ್ಬ ಭತ್ತ ಏನಾದ್ರು ಹಾಕೊಂಡು ದುಡ್ಡು ಹಾಕೊಂಡು ಕುಂತಾನ. ಸ್ವಲ್ಪ ಸೌಂಡ್ ಕಮ್ಮಿ ಮಾಡ್ರಿ. ಯಾವ ಒಬ್ಬ ಭತ್ತದ ವ್ಯಾಪಾರಿ 6 ತಿಂಗಳ ಹಿಂದ್ಗಡೆ ಭತ್ತ ಕೊಟ್ಟಿರ್ತಕ್ಕಂತ ರೈತನ ಪರಿಸ್ಥಿತಿ ಏನನ್ನ ನೋಡ್ರಿ. ಮಕ್ಕಳ ಹಬ್ಬಕ್ಕೊಂದು ಅಂಗಿ ಕೇಳಿದ್ರೆ ಅಂಗಿ ಕೊಡ್ಸಕ್ಕಾಗಲ್ಲ. ಒಂದು ಜೀನ್ಸ್ ಪ್ಯಾಂಟ್ ಒಂದು ಟಿ ಶರ್ಟ್ ತೊಂಬ ಅಂತೇಳಿ ಸಣ್ಣ ಮಕ್ಕಳು ತಂದೆ ಕೇಳ್ತಿರ್ತಾರೆ. ಇಲ್ಲಪ್ಪ, ಭತ್ತ ಮಾರಿನಿ, ಇನ್ನೊತ್ತನ ರೊಕ್ಕ ಬಂದಿಲ್ಲ, ನಿನಗೆ ಮತ್ತೆ ಆ ರೊಕ್ಕ ಬಂದ ಮೇಲೆ ಕೊಡಿಸ್ತೀನಿ ಅಂತೇಳಿ ಮಗನಿಗೆ ಸಮಾಧಾನ ಮಾಡುತ್ತಂತ. ಎಲ್ಲ ರೈತ ಸಂಘದ ತಾಲೂಕಾ ಮುಖಂಡರು ತಮ್ಮೆಲ್ಲರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ರಿ. ಈ ಹೋರಾಟಕ್ಕೆ ತಾಳಿಕೋಟೆಯಿಂದ ಬಂದಿರತಕ್ಕಂಥ ನಮ್ಮ ದೇವರಾಜ್ ಗುಂಡಕನಾಳ್ ಅವರು ನಿಜವಾದ ಭೂಮಿ ತಾಯಿ ಅಂದ್ರೆ ಆಕಿನೇ. ಆ ತಾಯಿಯಲ್ಲಿ ಇರೋಂಥ ಶಕ್ತಿ ನಮ್ಮಲ್ಲಿಲ್ಲ, ನಮಗೆ ಬರ್ಲಿಲ್ಲ ಆ ಧೈರ್ಯ. ಆದ್ರೆ ತಾಯಿ ಬಾಯಾಗಿ ಬಂತು ಅಂದಾಗ ನೀರು ನೀವೆಲ್ಲರೂ ಕೂಡ ತಗೊಂಡು ಇವತ್ತ ಸುಮಾರು 53,000 ಹೆಕ್ಟರ್ ಈ ಜಿಲ್ಲೆಯಲ್ಲಿ ಏನದ ಬೆಳೆಯನ್ನ ರಕ್ಷಣೆ ಮಾಡ್ಲಿಕ್ಕೆ ಅವರು ಕೂಡ ಕಾರಣರು. ನಮ್ಮ ರೈತ ಕೃಷಿ ಇಲಾಖೆಯವರು ಬಂದಾರೆ ಮತ್ತು ಕಂದಾಯ ಇಲಾಖೆಯವರು. ನಿಮಗೇನು ಬೇರೆ ಸ್ಪೆಷಲ್ ಹೇಳ್ಬೇಕನ್ನ, ನಿಮ್ಮ ಆಫೀಸ್ ಮುಂದೆ ಕುಂತೀವಪ್ಪ ಅಂತಂದ್ರೆ ಇಲ್ಲಿ ಹೊರಗಡೆ ಬಂದು ಯಾರಾದ್ರಿ ಗ್ರೇಡ್ 1 ಗ್ರೇಡ್ 2 ಯಾರಿದ್ರೆ ಕೂಡ ಹೊರಗಡೆ ಬರ್ರಿ. ನಿಮಗೇನು ಬೇರೆ ಹೇಳ್ಬೇಕನ್ನ. ಸ್ವಲ್ಪ ಪೊಲೀಸ್ನವ್ರು ಅವ್ರಿಗೆಲ್ಲ ಸ್ವಲ್ಪ ಕರೆಸ್ಬೇಕು ದಯಮಾಡಿ. ಯಾಕಂದ್ರೆ ನಿನ್ನೆ ನಾವು ತಿಳಿಸಿದ್ವಿ, ನಿಮ್ಮ CP ಅವ್ರು ಶಾಪುರದಾಗ ಸಿಕ್ಕಿದ್ರು, ನಿನ್ನೆನೆ ಹೇಳಿದ್ವಿ ನಾವು. ಇವತ್ತು FID ಮೂಲಕ ನೀವು ಗೊಬ್ಬರವನ್ನು ಕೊಟ್ರೆ